ಇನ್ನು ಕಾಂಗ್ರೆಸ್ಗೆ ಯಾಕೆ ವೋಟ್ ಹಾಕಬಾರ್ದು? 3 ವರ್ಷ ಆಯಿತು. 3 ವರ್ಷದಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕಾರ್ಯ ಆಗಿರಬೇಕಲ್ಲ. ಎಲ್ಲಾದರೂ ಒಂದು ಕಲ್ಲು, ಶಾಮನೂರ ಕಲ್ಲೋ, ಯಡಿಯೂರಪ್ಪನವ್ರ ಯಾರೋ ಸಿದ್ದರಾಮಯ್ಯನ ಕಲ್ಲೋ, ಯಡಿಯೂರಪ್ಪನವ್ರ ಕಲ್ಲುಗಳು ಬೇಕಾದಷ್ಟಿದೆ. ಇಲ್ಲಿ ಉದ್ಘಾಟನೆಗಳು ಆಗಿದೆ. ಸಿದ್ದರಾಮಯ್ಯನವ್ರದ್ದು, ಡಿ ಕೆ ಶಿವಕುಮಾರ್ ಎಲ್ಲಾದರೂ ಇದೆಯಾ ಅಭಿವೃದ್ಧಿ? ಸಿದ್ದರಾಮಯ್ಯ ಅಂದರೆ ಸಾಲದ ರಾಮಯ್ಯ. ಸಾಲ ಮಾಡೋದರಲ್ಲಿ ನಿಸೀಮ. ಸಾಲದ ಲಿಸ್ಟು ಕೊಡ್ತೀನಿ ನಾನು. 23ರಲ್ಲಿ 81,000 ಕೋಟಿ, 24ರಲ್ಲಿ 92,025 ಕೋಟಿ, ಈಗ 25ರಲ್ಲಿ 1,16,000 ಕೋಟಿ, ಈಗ 1,32,000 ಕೋಟಿ ಸಾಲ. ಸಿದ್ದರಾಮಯ್ಯನವ್ರು ಬಂದ ಮೇಲೆ ಸಾಲದ ರಾಮಯ್ಯ. ಒಟ್ಟು ನಮ್ಮ ರಾಜ್ಯದ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ, ಇಲ್ಲಿಂದ ಹಿಡಿದು ಕೆ ಸಿ ರೆಡ್ಡಿಯಿಂದ ಹಿಡಿದು ದೇವರಾಜ ಅರಸು, ಯಡಿಯೂರಪ್ಪನವರು, ಬೊಮ್ಮಾಯಿ ಎಲ್ಲರನ್ನ ಸೇರಿಸ್ಕೊಂಡ್ರೂ ಕೂಡ ಅವ್ರು ಮಾಡಿರೋ ಸಾಲ 40% ಮಾಡಿದರೆ ಇವ್ರದ್ದು ಸಿದ್ದರಾಮಯ್ಯದು 60%. ಟೋಟಲ್ ಸಾಲ ಮಾಡಿರೋವಂಥದ್ದು. 2013ರಲ್ಲಿ ನಮ್ಮ ತಲೆ ಮೇಲೆ ಎಲ್ಲ ನಿಮ್ಮದು ನಮ್ಮದು ಎಲ್ಲ ಸೇರಿಸಿ ಎಲ್ಲರ ಬಡವ್ರ ತಲೆ ಮೇಲೂ ಕೂಡ 2013ರಲ್ಲಿ 19,000 ಸಾಲ ಆಯಿತು. ಪ್ರತಿಯೊಬ್ಬ ಮನುಷ್ಯನ ತಲೆ ಮೇಲೆ 19,000 ಸಾಲ ಆಯಿತು. 2018ರಲ್ಲಿ ಸಿದ್ದರಾಮಯ್ಯ ಅಧಿಕಾರ ಮುಗಿಸಿದ ಮೇಲೆ 37,000 ಕೋಟಿ ಆಯಿತು ಸಿದ್ದರಾಮಯ್ಯ. 2023ರಲ್ಲಿ 76,000 ಆಯಿತು ಒಬ್ಬರ ತಲೆ ಮೇಲೆ. ಈಗ ಮಾರ್ಚ್ 26ಕ್ಕೆ 1,12,400 ರೂಪಾಯಿ ಆಯಿತು. ಈಗ ಸಿದ್ದರಾಮಯ್ಯ ಅಧಿಕಾರ ತಗೊಂಡು ಮಜಾರಾಮಯ್ಯ ಆದಮೇಲೆ, ಸಮಾಜವಾದಿ ಅಲ್ಲ, ಮಜಾರಾಮಯ್ಯ ಆದಮೇಲೆ ಈಗ ಪ್ರತಿಯೊಬ್ಬನ ತಲೆ ಮೇಲೆ 1,12,400 ರೂಪಾಯಿ ಸಾಲ ಇವಾಗಿದೆ. ಒಂದು ರೀತಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಒಂದು ರೀತಿ ಐಸಿಯುನಲ್ಲಿದೆ. ನಮ್ಮದು 3% ಒಳಗಡೆ ಇರಬೇಕಾಯಿತು. ಅದನ್ನು 2.94ಗೇನೋ ತಂದು ತೋರಿಸಿದ್ದಾರೆ. ಸುಮ್ಮನೆ ಅಡ್ಜಸ್ಟ್ಮೆಂಟು. ಅಲ್ಲೂ ಬ್ಲ್ಯಾಕ್ ಮ್ಯಾಜಿಕ್, ಸಿದ್ದರಾಮಯ್ಯನ ಬ್ಲ್ಯಾಕ್ ಮ್ಯಾಜಿಕ್ ದಾಟ್ಬಿಟ್ಟಿದ್ದೀರಿ. ಆರ್ಥಿಕ ಶಿಸ್ತನ್ನು ನಾವು ದಾಟಿದ್ದೀರಿ, ಆದರೆ ಅದನ್ನು ಮ್ಯಾಜಿಕ್ ಮಾಡಿ ನಿಲ್ಲಿಸಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.